ನಾನೇನು ಕೇಳಲಿಲ್ಲ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀರಾ? ಐ ಹ್ಯಾವೆಂಟ್ ಆಸ್ಕ್ಡ್ ಎನಿಥಿಂಗ್. ಆಕೆ ಏನು ಕೇಳಲಿಲ್ಲ ಅಂತ ಹೇಳಲಿಕ್ಕೆ ಶಿ ಹ್ಯಾಸೆಂಟ್ ಆಸ್ಕ್ಡ್ ಎನಿಥಿಂಗ್. ಶೀಗೆ ಹ್ಯಾವ್ ಬರೋದಿಲ್ಲ, ಹ್ಯಾಸ್ ಬರುತ್ತೆ. ಐ ಮತ್ತು ಎನಿ ಪ್ಲೂರಲ್ಗೆ ಹ್ಯಾವ್ ಪ್ಲಸ್ ನಾಟ್ ಹ್ಯಾವೆಂಟ್ ಬರುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಹಿ ಶಿ ಇಟ್ ಅಥವಾ ಎನಿ ಸಿಂಗ್ಯುಲರ್ಗಳ ಮುಂದೆ ಹ್ಯಾಸ್ ಪ್ಲಸ್ ನಾಟ್ ಹ್ಯಾಸೆಂಟ್ ಬರುತ್ತೆ. ನಂತರ ವರ್ಬ್ನ ಮೂರನೇ ರೂಪ ಬರುತ್ತೆ. ತುಂಬ ಕನ್ಫ್ಯೂಸ್ ಆಗ್ತಾ ಇದೆನಾ? ನಾನೇನೂ ಕೇಳಿಲ್ಲ, ಏನೂ ಮಾಡಿಲ್ಲ, ಏನೂ ಕಲ್ತಿಲ್ಲ, ನನಗೇನೂ ಬೇಕಿಲ್ಲ, ಇಂತಹ ನೆಗೆಟಿವ್ ವಾಕ್ಯಗಳನ್ನು ಬೇರೆ ರೀತಿ ಸಿಂಪಲ್ಲಾಗಿ ಕೂಡ ಹೇಳ್ಬೋದು. ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿತಾ ಇದ್ದೇವೆ. ಹೆಲೋ, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ಟುಡೇ ಇನ್ ದಿಸ್ ವಿಡಿಯೋ ವಿ ಗೋಯಿಂಗ್ ಟು ಲರ್ನ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ನೆಗೆಟಿವ್ ವಾಕ್ಯಗಳನ್ನು ಹೇಳಲಿಕ್ಕೆ ಈ ಸಿಂಪಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರನ್ನು ಬಳಸ್ಕೊಳ್ಬಹುದು. ಐ ಲರ್ನ್ಡ್ ನಥಿಂಗ್. ನಾನೇನು ಕಲ್ತಿಲ್ಲ. ಐ ನ್ಯೂ ನಥಿಂಗ್. ನನಗೇನು ಗೊತ್ತಿಲ್ಲ. ಐ ಟುಕ್ ನಥಿಂಗ್. ಹೇಳಿ, ನಾನೇನು ತಗೊಂಡಿಲ್ಲ. ಐ ವಾಂಟೆಡ್ ನಥಿಂಗ್. ನನಗೇನು ಬೇಕಾಗಿಲ್ಲ. ಐ ಆರ್ಡರ್ಡ್ ನಥಿಂಗ್. ನಾನೇನು ಆರ್ಡರ್ ಮಾಡಿಲ್ಲ. ಐ ಗೇವ್ ನಥಿಂಗ್. ನಾನೇನು ಕೊಟ್ಟಿಲ್ಲ. ಐ ರೋಟ್ ನಥಿಂಗ್. ನಾನೇನು ಬರೆದಿಲ್ಲ. ಐ ಅಚೀವ್ಡ್ ನಥಿಂಗ್. ನಾನೇನು ಸಾಧಿಸಿಲ್ಲ. ಐ ಡಿಡ್ ನಥಿಂಗ್. ನಾನೇನು ಮಾಡಿಲ್ಲ. ಐ ಆಸ್ಕ್ಡ್ ನಥಿಂಗ್. ನಾನೇನು ಕೇಳಿಲ್ಲ. ವೆರಿ ಸಿಂಪಲ್ ಅಲ್ವಾ? ಈಗ ಕೆಲವೊಂದು ವಾಕ್ಯಗಳನ್ನು ರ್ಯಾಂಡಮ್ ಆಗಿ ಹೇಳ್ತೇನೆ. ಸಬ್ಜೆಕ್ಟ್ಗಳನ್ನು ಚೇಂಜ್ ಮಾಡ್ತಾ ಹೋಗಿ, ಈ ವರ್ಬನ್ನು ತಗೊಳ್ತಾ ಹೋಗಿ, ನಥಿಂಗನ್ನು ಸೇರಿಸಿ. ದಟ್ಸ್ ಇಟ್. ಲೆಟ್ಸ್ ಸ್ಟಾರ್ಟ್. ಅವರು ಏನು ಕೊಟ್ಟಿಲ್ಲ. ದೇ ಗೇವ್ ನಥಿಂಗ್. ಇಂಟ್ರ್ಯಾಕ್ಟ್ ಆಗಿ ನಾನು ಕನ್ನಡದ ಸೆಂಟೆನ್ಸನ್ನು ಹೇಳಿದ ಮೇಲೆ ಇಂಗ್ಲೀಷ್ನಲ್ಲಿ ಆ ಸೆಂಟೆನ್ಸನ್ನು ಜೋರಾಗಿ ಹೇಳಿ. ಡೋಂಟ್ ಹೆಸಿಟೇಟ್. ಮನಸ್ಸಿನಲ್ಲೇ ಹೇಳ್ಕೊಂಡ್ರೆ ಅದು ಹಾಗೇ ಇರುತ್ತೆ. ಯು ಶುಡ್ ಸ್ಪೀಕ್ ಔಟ್. ಜೋರಾಗಿ ಹೇಳಿದ್ರೇ ಇಂಗ್ಲೀಷ್ ಬರುತ್ತೆ. ಡೋಂಟ್ ಹೆಸಿಟೇಟ್. ಎಸ್, ನಿಮ್ಮ ಬ್ರದರ್ ಏನೂ ಬರೆದಿಲ್ಲ. ಯುವರ್ ಬ್ರದರ್ ರೋಟ್ ನಥಿಂಗ್. ಏನೂ ಬರ್ತಿಲ್ಲ. ವೆಲ್, ಅವನು ಏನೂ ಸಾಧನೆ ಮಾಡಿಲ್ಲ. ಹಿ ಅಚೀವ್ಡ್ ನಥಿಂಗ್. ಗೆಟ್. ರಮ್ಯಾಗೆ ಏನೂ ಗೊತ್ತಿಲ್ಲ. ರಮ್ಯಾ ನೀವು ನಥಿಂಗ್. ಗುಡ್. ನೀವು ಏನು ಮಾಡಿಲ್ಲ. ಯು ಡಿಡ್ ನಥಿಂಗ್. ಯು ಡಿಡ್ ನಥಿಂಗ್. ನೆಕ್ಸ್ಟ್, ನಮ್ಮ ಫ್ರೆಂಡ್ಸ್ ಏನು ಕಲ್ತಿಲ್ಲ. ಅವರ್ ಫ್ರೆಂಡ್ಸ್ ಲರ್ನ್ಡ್ ನಥಿಂಗ್. ಅವರ್ ಫ್ರೆಂಡ್ಸ್ ಲರ್ನ್ ನಥಿಂಗ್. ರಾಜ್ ಏನು ತಗೊಂಡಿಲ್ಲ. ರಾಜ್ ಟುಕ್ ನಥಿಂಗ್. ನಾವು ಏನು ಮಾಡಿಲ್ಲ. ವಿ ಡಿಡ್ ನಥಿಂಗ್. That's all for today. Now you can take screenshot. ಬರೀ ಸ್ಕ್ರೀನ್ಶಾಟ್ಗಳನ್ನು ತಗೊಂಡು ಇಟ್ಕೊಳ್ಳೋದು ಅಷ್ಟೇ ಅಲ್ಲ, ಅವುಗಳನ್ನು ನೋಟ್ಸ್ ಮಾಡಿ ಬೇರೆಯವ್ರ ಜೊತೆ ಈ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾತಾಡಿ. ಆಗಲೇ ಇಂಗ್ಲೀಷ್ ಬರುತ್ತೆ. ಬರೀ ಸ್ಕ್ರೀನ್ಶಾಟ್ಗಳನ್ನು ತಗೊಂಡ್ರೆ ಇಂಗ್ಲೀಷ್ ಖಂಡಿತ ಬರೋದಿಲ್ಲ. ನಾವು ಕಮಿಂಗ್ ಟು ದ ಟಾಸ್ಕ್ ಆಫ್ ದ ಡೇ. ರಮ್ಯಾ ಏನು ತಗೊಂಡಿಲ್ಲ. ನಾನು ಏನು ಮಾಡಿಲ್ಲ. Try to translate these sentences and comment the same. That's all for today. Thank you so much for watching and I wish you happy learning.